ನಾನು ರೇಖಾ ಕನ್ನಡತಿ. ಇಂದು ನಿಮಗೆಲ್ಲ ಒಂದು ಕತೆ ಹೇಳೋಣ ಅಂದ್ಕೊಂಡಿದ್ದೀನಿ. ಕೇಳೋಕ್ಕೆ ಸಿದ್ಧವಾಗಿದ್ದೀರಲ್ಲ ಮಕ್ಕಳೇ? ಇಲ್ಲಿ ಒಂದು ಊರಲ್ಲಿ ಒಬ್ಬ ದೊಡ್ಡ ಶ್ರೀಮಂತ ಇರ್ತಾನೆ. ಅವನು ಆ ಊರಲ್ಲಿ ಒಟ್ಟು ಇರೋದೇ ಇಲ್ಲ. ಅವನು ತುಂಬ ಆಸ್ತಿ ಪ್ರಾಪರ್ಟಿ ಎಲ್ಲ ಮಾಡ್ಕೊಂಡಿರ್ತಾನೆ. ಆದರೆ ಯಾವಾಗಲೂ ಬಿಸ್ನೆಸ್ ಮೇಲೆ ಫಾರಿನ್ಗೆ ಹೋಗ್ತಾ ಇರ್ತಾನೆ. ಅವನ ಮನೆ, ಅವನ ಫ್ಯಾಮಿಲಿ ಎಲ್ಲರೂ ಕಾಯೋಕ್ಕೋಸ್ಕರ, ಮನೆ ಕಾಯೋಕ್ಕೋಸ್ಕರ ಅವನೇನು ಮಾಡಿರ್ತಾನೆ, ಒಬ್ಬ ವಾಚ್ಮನ್ನನ್ನು ಇಟ್ಟಿರ್ತಾನೆ. ಸೊ ಕಾವಲುಗಾರ ಅಂತ ಹೇಳ್ತೀವಿ, ಹೌದಾ ಮಕ್ಕಳೇ? ಅವನು ಯಾವಾಗಲೂ ಮನೆನ ಕಾಯ್ಕೊಂಡು ಅವ್ರನ್ನ ರಕ್ಷಣೆ ಮಾಡೋ ಜವಾಬ್ದಾರಿ ಅವನದಿರುತ್ತೆ. ಇವನು ಯಾವಾಗಲೂ ಫಾರಿನ್ ಟ್ರಿಪ್ಪಲ್ಲೇ ಇರ್ತಾನೆ, ತನ್ನ ಬಿಸ್ನೆಸ್ ಮೇಲೆ ಓಡಾಡ್ತಾ ಇರ್ತಾನೆ. ಸೊ ಹೀಗಿರುವಾಗ ಒಂದು ಸಾರಿ ಏನಾಗುತ್ತೆ, ಅವನು ಹೀಗೆ ಭಾರತಕ್ಕೆ ಅಂದರೆ ತನ್ನ ಊರಿಗೆ ಬಂದಿರ್ತಾನೆ. ತನ್ನ ಊರಿಗೆ ಬಂದು ಸ್ವಲ್ಪ ದಿನ ಇಲ್ಲೇ ಉಳ್ಕೋತಾನೆ, ತನ್ನ ಊರಲ್ಲೇ ಉಳ್ಕೋತಾನೆ. ಆಮೇಲೆ ಅವನು ಮತ್ತೆ ತನ್ನ ಬಿಸ್ನೆಸ್ ಮೇಲೆ ಬೇರೆ ಬೇರೆ ದೇಶಗಳಿಗೆ ಹೊರಡೋಕ್ಕೆ ಸಿದ್ಧವಾಗಿರ್ತಾನೆ. ಹೀಗೆ ಅವನು ಬಂದ ಮೇಲೆ ಸ್ವಲ್ಪ ದಿನ ಆದಮೇಲೆ ನಾನು ಇನ್ನೇನು ಹೊರಡ್ತೀನಿ ಅಂತ ಹೇಳಿ ಮನೆಯವ್ರಿಗೆಲ್ಲ ಹೇಳ್ತಾನೆ. ಮನೆಯವ್ರಿಗೆಲ್ಲ ಹೇಳೋದ್ರ ಜೊತೆಗೆ ವಾಚ್ಮನ್ನ ಕರೆಸಿ, ನೋಡಪ್ಪ ನಾನು ನಾಳೆ ವಾಪಸ್ಸು ಮತ್ತೆ ಬಿಸ್ನೆಸ್ ಮೇಲೆ ನಾನು ವಿದೇಶಕ್ಕೆ ಹೋಗ್ತಾಯಿದ್ದೀನಿ. ಸೊ ನೀನು ಮನೇನ ಇಷ್ಟು ದಿವಸ ಹೇಗೆ ನೋಡ್ಕೊಂಡ್ಯೋ ಹಾಗೆ ನೋಡ್ಕೋಬೇಕು ಅಂತ ಹೇಳ್ತಾನೆ. ಆಗ ಅವನು ಆಯಿತು ಸರ್ ಅಂತ ಹೇಳ್ತಾನೆ. ಸೊ ಹೀಗೆ ಆಗುತ್ತೆ. ಸೊ ರಾತ್ರಿ ಕಳೆದು ಬೆಳಕು ಹರಿಯುತ್ತೆ. ಇನ್ನೇನು ಇವನು ಹೊರಡಬೇಕು ಅನ್ನೋಷ್ಟೊತ್ತಿಗೆ ಆ ವಾಚ್ಮನ್ ಓಡ್ಕೊಂಡು ಬರ್ತಾನೆ. ಸರ್ 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 ಅಂತಾನೆ. ಯಾಕಪ್ಪ ಏನಾಯಿತು ಅಂತ ಈ ಶ್ರೀಮಂತ ಕೇಳ್ತಾನೆ. ಸರ್ ನೀವು ಇವತ್ತು ಹೋಗಬೇಡಿ ಏರೋಪ್ಲೇನಲ್ಲಿ, ಪ್ಲೇನ್ ಆಕ್ಸಿಡೆಂಟ್ ಆಗುತ್ತೆ ಅಂತ ಹೇಳ್ತಾನೆ. ಅವನಿಗೆ ಆಶ್ಚರ್ಯ ಆಗುತ್ತೆ. ಅಲ್ಲಪ್ಪ ನಾನಾಗಲೇ ಬುಕ್ ಮಾಡಾಗಿದೆ ಟಿಕೆಟು, ನಾನು ಹೋಗಲೇಬೇಕು, ನನ್ನ ವರ್ಕ್ ಇದೆ ಅಲ್ಲಿ ಅಂತೆಲ್ಲ ಹೇಳ್ತಾನೆ. ಆದರೆ ಅವ್ನು ಕೇಳೋದಿಲ್ಲ. ಇಲ್ಲ ಸರ್ ನಾನು ಹೋಗಲೇಬೇಕು ಅಂತ ಹೇಳಿದ್ರೆ ಇವನು, ಇಲ್ಲ ಸರ್ ದಯವಿಟ್ಟು ಹೋಗಬೇಡಿ, ನಿಮ್ಮ ಕೈ ಕಾಲು ಹಿಡ್ಕೊತೀನಿ, ಇವತ್ತೊಂದಿನ ಬಿಟ್ಬಿಡಿ ಹಾಗೆ ಹೀಗೆ ಅಂತೆಲ್ಲ ಅವ್ರನ್ನ ಕನ್ವಿನ್ಸ್ ಮಾಡ್ತಾನೆ. ಆಗ ಸರಿ ನೋಡೋಣ ಏನೋ ಒಂದು ಆಯಿತು ನೋಡೋಣ ಅಂದ್ಕೊಂಡು ಇವನೇನು ಮಾಡ್ತಾನೆ, ಅವತ್ತು ಅಲ್ಲೇ ಉಳ್ಕೊತಾನೆ. ಹಾಗೆ ಮಧ್ಯಾಹ್ನ ಆದಮೇಲೆ ಟಿ ವಿ ನೋಡ್ತಾ ಕೂತ್ಕೊಂಡಿರ್ತಾರೆ ಎಲ್ಲ ಮನೆಯಲ್ಲಿರತಕ್ಕಂಥ ಎಲ್ಲ ಜನರೆಲ್ಲ. ಸಡನ್ನಾಗಿ ಬ್ರೇಕಿಂಗ್ ನ್ಯೂಸ್ ಏನಂತ, ಇವತ್ತು ಇಲ್ಲಿಗೆ ಹೋಗಬೇಕಾಗಿರೋತಕ್ಕಂಥ ಪ್ಲೇನ್ ಆಕ್ಸಿಡೆಂಟ್ ಆಗಿದೆ. ಸೊ ಎಲ್ಲ ಪ್ರಯಾಣಿಕರು ಒಂದು ಮರಣವನ್ನಪ್ಪಿದ್ದಾರೆ ಅಂತ ಬ್ರೇಕಿಂಗ್ ನ್ಯೂಸ್ನ ನೋಡಿದ ತಕ್ಷಣ ಇವನಿಗೆ ಶಾಕ್ ಆಗಿಬಿಡುತ್ತೆ. ಯಾಕೆ? ವಾಚ್ಮನ್ ಹೇಳ್ತಾನೆ ನೋಡಿ. ತಕ್ಷಣ ವಾಚ್ಮನ್ನ ಕರೆಸ್ತಾರೆ. ಬಾರಪ್ಪ ಇಲ್ಲಿ ಅಂತ ಕರೆಸ್ತಾನೆ. ಅವನಿಗೆ ತುಂಬ ಖುಷಿಯಾಗುತ್ತೆ. ನಾನು ಬಾಸ್ಗೆ ಅಂದರೆ ಸರ್ಗೆ ನಾನು ಹೇಳಿದ್ದು ನಿಜ ಆಗ್ಬಿಡ್ತು, ಇವತ್ತು ಅವ್ರ ಜೀವ ಉಳಿಸ್ಬಿಟ್ಟೆ ಅಂತ ತುಂಬ ಖುಷಿ ಪಡ್ತಾನೆ. ಸೊ ಈ ಕಡೆ ಶ್ರೀಮಂತ ಕೂಡ ತುಂಬ ಖುಷಿ ಪಡ್ತಾನೆ, ಯಾಕೆಂದರೆ ನನ್ನ ಜೀವ ಉಳಿಸ್ಬಿಟ್ನಲ್ಲ ಇವನು ಅಂತ ಹೇಳಿ. ಸೊ ಹೀಗೆ ಖುಷಿಪಟ್ಟು ಆಮೇಲೆ, ನೋಡಪ್ಪ ಇದು ನಿನ್ನ ಜೀವನಕ್ಕೆ ತಗೋ, ಇವತ್ತು ನನ್ನ ಜೀವ ಉಳಿಸಿದ್ದಕ್ಕೋಸ್ಕರ ನಿನಗೆ ಇಷ್ಟು ಹಣ ತಗೋ ಅಂತ ಕೊಡ್ತಾನೆ. ಅವನಿಗೆ ಆಶ್ಚರ್ಯ ಆಗುತ್ತೆ. ಇಷ್ಟೊಂದು ಹಣನ ಅಂತ. ಹೌದು, ನೀನು ಇಷ್ಟೊಂದು ಹಣ ತಗೋ, ಮತ್ತು ನಾಳೆಯಿಂದ ನೀನು ಕೆಲ್ಸಕ್ಕೆ ಬರಬೇಡ ಅಂತ ಹೇಳ್ಬಿಡ್ತಾನೆ ಶ್ರೀಮಂತ. ಇವನಿಗೆ ಎಂಥ ಆಶ್ಚರ್ಯ! ಯಾಕೆ ಹೇಳಿ? ನಾನು ಇವ್ರ ಜೀವ ಉಳಿಸಿದ್ದೀನಿ, ನನ್ನ ಕೊನೆಯವರೆಗೂ ಇವ್ರ ಕೆಲಸದಲ್ಲಿ ಇಟ್ಕೋಬೇಕು, ನನಗೆ ಒಳ್ಳೆಯ ಅನುಕೂಲಗಳನ್ನು ಮಾಡಿಕೊಡ್ಬೇಕು. ಅದು ಬಿಟ್ಟು ಇವರು ನನ್ನನ್ನು ಕೆಲಸಕ್ಕೆ ಬರಬೇಡ ಅಂತಾರಲ್ಲ, ಮತ್ತು ಹಣ ಏನು ಬೇಕಾದಷ್ಟು ಕೊಡ್ತಾ ಇದ್ದಾರಲ್ಲ. ನನಗೆ ತುಂಬ ಆಶ್ಚರ್ಯ ಆಗುತ್ತೆ. ತಕ್ಷಣ ಯಾಕೆ ಅಂತ ಕೇಳ್ತಾನೆ. ಏನಿಲ್ಲಪ್ಪ, ನೀನು ಚೆನ್ನಾಗಿರು, ಇಲ್ಲಿ ಯಾಕೆ ವಾಚ್ಮನ್ ಕೆಲಸ ಮಾಡ್ಕೊಂಡಿರ್ತೀಯ, ಒಳ್ಳೆ ಜೀವನ ಮಾಡು ಅಂತ ಹೇಳ್ತಾನೆ. ಇಲ್ಲ ಇಲ್ಲ ಸರ್, ನೀವೇನೋ ಕಾರಣ ಇದೆ ಹೇಳಿ, ದಯವಿಟ್ಟು ಹೇಳಿ ಅಂತೆಲ್ಲ ರಿಕ್ವೆಸ್ಟ್ ಮಾಡ್ಕೊತಾನೆ. ಆಗ ಅವನು ಹೇಳ್ತಾನೆ ಶ್ರೀಮಂತ, ಯಾವ ಕಾರಣದಿಂದ ಅವನನ್ನು ಕೆಲಸದಿಂದ ತೆಗಿತಿದ್ದಾರೆ ಗೆಸ್ ಮಾಡಿ ನೋಡೋಣ. ಗೆಸ್ ಮಾಡಿದ್ರಾ? ಎಸ್, ವೆರಿ ಗುಡ್. ಅಲ್ಲಿ ಯಾವ ಕಾರಣದಿಂದ ತೆಗಿತಿದ್ದಾರೆ? ಎಸ್, ಅವನು ವಾಚ್ಮನ್ ಕೆಲಸ ಅಂದರೆ ಕಾವಲುಗಾರನ ಕೆಲಸ ಏನಿರುತ್ತೆ ಹೇಳಿ ಮಕ್ಕಳೇ? ಎಸ್, ರಾತ್ರಿ ಎಲ್ಲ ಅವನು ಮನೆಯವ್ರನ್ನ ಯಾವುದೇ ರೀತಿ ತೊಂದರೆ ಆಗದೆ ಇರೋ ಹಾಗೆ ಕಾಯಬೇಕು, ಹಗಲೊತ್ತು ಅವನು ನಿದ್ದೆ ಮಾಡಬೇಕು, ಹೌದಾನೆ? ಆದರೆ ಇಲ್ಲಿ ಏನಾಗುತ್ತೆ, ಅವನು ರಾತ್ರಿ ಮಲ್ಕೊಂಡ್ಬಿಟ್ಟಿದ್ದಾನೆ. ಹೇಗೆ ಗೊತ್ತಾಯಿತು ರಾತ್ರಿ ಮಲ್ಕೊಂಡಿದ್ದಾನೆ ಅಂತ? ಎಸ್, ಯಾಕೆ? ಅವನಿಗೆ ಕನಸು ಬಿದ್ದಿತ್ತು. ಕನಸು ರಾತ್ರಿ ತಾನೇ ಬೀಳೋದು, ನಾವು ಮಲ್ಕೊಂಡಾಗ ತಾನೇ ಕನಸು ಬೀಳೋದು. ಆಗ ಶ್ರೀಮಂತ ನೋಡಿ ಎಷ್ಟು ಬುದ್ಧಿವಂತ ಇದ್ದಾನೆ. ನೀನು ರಾತ್ರಿ ನಿದ್ದೆ ಮಾಡ್ತೀಯಾ,
ನಿನ್ನ ಕೆಲಸವನ್ನು ಸರಿಯಾಗಿ ನೀನು ಮಾಡೋದಿಲ್ಲ. ಆಯಿತು, ಇವತ್ತು ನನ್ನ ಜೀವ ಉಳಿಸಿದೀಯ, ಅದಕ್ಕೆ ನಿನಗೆ ಕೋಟಿ ಕೋಟಿ ಧನ್ಯವಾದಗಳು. ಆ ಋಣವನ್ನು ನಾನು ಯಾವತ್ತೂ ತೀರ್ಸೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನೀನು ಹೊಸ ಬದುಕನ್ನು, ನೀನು ಹೊಸ ಜೀವನವನ್ನು ಕಟ್ಕೊ ಅಂತ ಹೇಳಿ ಆ ಶ್ರೀಮಂತ ಏನು ಮಾಡ್ತಾನೆ, ಅವನಿಗೆ ಹಣವನ್ನು ಕೊಟ್ಟು ಕಳಿಸ್ತಾನೆ. ಅವನ ಜೀವನಕ್ಕೆ ಒಂದು ದಾರಿ ಮಾಡಿಕೊಡ್ತಾನೆ. ಆದರೆ ತನ್ನ ಮನೆ ಕೆಲಸಕ್ಕೆ ಅವನು ಇಟ್ಕೊಳೋದಿಲ್ಲ. ಯಾಕೆ ಅಂದರೆ ಅವನು ಹೀಗೆ ನಿದ್ದೆ ಮಾಡಿದ್ರೆ ರಾತ್ರಿ ಎಲ್ಲ, ನಾಳೆ ಮನೆಗೆ ಏನಾದ್ರು ತೊಂದರೆ ಆದರೆ ಯಾರು ಜವಾಬ್ದಾರಿ ತಗೋತಾರೆ? ಯಾಕೆಂದರೆ ಅವನು ಅಲ್ಲಿರೋದೇ ಇಲ್ಲ, ಯಾವಾಗಲೂ ಫಾರಿನ್ ಟ್ರಿಪ್ ಮಾಡ್ತಿರ್ತಾನೆ. ಸೊ ಹೀಗೆ ಈ ಕಾರಣದಿಂದ ಅವನೇನು ಮಾಡ್ತಾನೆ, ಅವನನ್ನು ಕೆಲಸದಿಂದ ತೆಗೆದು ಅವನಿಗೆ ಸಹಾಯವನ್ನು ಕೂಡ ಮಾಡಿ ಅವನನ್ನು ಕಳಿಸ್ತಾನೆ. ನೋಡಿ ಮಕ್ಕಳೇ, ನಾವು ಈ ಕಥೆಯಿಂದ ಏನು ತಿಳ್ಕೊತೀವಿ ಹೇಳಿ? ನಾವು ಯಾವುದೇ ಕೆಲಸವನ್ನು ಮಾಡಿದ್ರೂ ಅದರಲ್ಲಿ ಪ್ರಾಮಾಣಿಕತೆ ಇರಬೇಕು, ನಿಷ್ಠೆ ಇರಬೇಕು. ಆಗ ಖಂಡಿತ ಅದರಿಂದ ನಮಗೆ ಒಳ್ಳೆಯ ಫಲ ಸಿಗುತ್ತೆ. ಸೊ ಹೀಗಾಗಿ ನಾವು ಯಾವುದೇ ಕೆಲಸ ಮಾಡಿ, ನೀವು ಅಷ್ಟೇ ಓದ್ತಾ ಇರ್ತೀರಾ, ಚೆನ್ನಾಗಿ ಓದಿ, ಒಳ್ಳೆ ರೀತಿಯಿಂದ ಅಭ್ಯಾಸ ಮಾಡಿ, ಒಳ್ಳೆ ರೀತಿಯಿಂದ ಭವಿಷ್ಯವನ್ನು ಕಟ್ಕೊಡಿ ಮಕ್ಕಳೇ. ನಿಮಗೆಲ್ಲ ಈ ಕಥೆ ಇಷ್ಟ ಆಯ್ತಲ್ವಾ? ಓಕೆ, ಥ್ಯಾಂಕ್ ಯು ಮಕ್ಕಳೇ.